ನಮಸ್ಕಾರ. ಯಾರ್ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ದೀರಾ ಅವರೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಮನೆಯಲ್ಲಿ ಅಕ್ಷಯ ಆಗಬೇಕಾದ್ರೆ ನಾವು ಏನು ಮಾಡಬೇಕು ನೋಡಿ. ಒಂದು ಮನೆಯಲ್ಲಿ ಒಂದು ಮನೆ ಅಂತ ಅಂದರೆ ಆ ಒಂದು ಅಡುಗೆ ಕೋಣೆಯಲ್ಲಿ ಯಾವಾಗಲೂ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ. ಆವಾಗ ನಾವೇನು ಮಾಡಬೇಕು, ಆ ಮನೆಯಲ್ಲಿ ಯಾವಾಗಲೂ ಅಕ್ಷಯ ಆಗಬೇಕಾದ್ರೆ ನಾವು ತರುವಂತಹ ಅಡುಗೆ ಸಾಮಗ್ರಿಗಳು ಖಾಲಿಯಾಗದಂತೆ ನೋಡಿಕೊಂಡಲ್ಲಿ ಆ ಮನೆ ಯಾವಾಗಲೂ ಅಕ್ಷಯ ಆಗುತ್ತದೆ. ಹೇಗೆ ಅದನ್ನ ಮಾಡ್ಕೊಳ್ಳೋದು ಅಂತ ಅಂದರೆ, ನಾವು ಇಲ್ಲ ಮನೆಯಲ್ಲಿ ರೇಷನ್ನು ಖಾಲಿ ಹಾಕ್ದಂಗೆ ನೋಡ್ಕೊಬೇಕು. ಇಲ್ಲ ಅಕ್ಕಿ ಡಬ್ಬ ಆಗಿರ್ಬೋದು, ಮೆಣಸಿನ್ಕಾಯಿ ಆಗಿರ್ಬೋದು, ಎಣ್ಣೆ ಆಗಿರ್ಬೋದು, ಉಪ್ಪಾಗಿರ್ಬೋದು, ಸಾಸಿವೆ ಡಬ್ಬ ಆಗಿರ್ಬೋದು, ಪ್ರತಿಯೊಂದು ಡಬ್ಬಗಳು ಅರ್ಧ ಮುಕ್ಕಾಲು ಭಾಗ, ಒಂದು ಮುಕ್ಕಾಲು ಭಾಗ ಖಾಲಿ ಆಗಿದೆ, ಕಾಲು ಭಾಗ ಇದೆ ಅನ್ನೋ ರೀತಿಯಲ್ಲಿ ತಂದು ಅದನ್ನು ಫಿಲ್ ಮಾಡ್ಕೊಳ್ಳೋ ಅಂಥದ್ದು ನಾವು ಮಾಡಬೇಕು. ಮಾಡಿಕೊಂಡಾಗ ಆ ಮನೆ ಯಾವಾಗಲೂ ಸಮೃದ್ಧಿಯಿಂದ ಇರುತ್ತೆ, ಯಾವಾಗಲೂ ಕೂಡ ಅಕ್ಷಯ ಆಗುತ್ತೆ. ಆದರೆ ಒಂದೊಂದು ಟೈಮಲ್ಲಿ ನಮ್ಗೆ ಏನಾಗುತ್ತೆ ಅಂದರೆ, ಒಂದೊಂದು ಸಮಯ, ಒಂದೊಂದು ಸಂದರ್ಭದಲ್ಲಿ ಒಂದು ಡಬ್ಬ ಖಾಲಿ ಹಾಗೇ ಬಿಡುತ್ತೆ. ಖಂಡಿತ ಎಷ್ಟೇ ನಾವು ಎಚ್ಚರಿಕೆ ವಹಿಸಿದ್ರೂ ಕೂಡ ಈ ಥರ ಒಂದು ಸಮಸ್ಯೆ ಆಗ್ತಾನೇ ಇರುತ್ತೆ. ಹಾಗಾದರೆ ನಾವು ಆ ಒಂದು ಸಮಸ್ಯೆಯಿಂದನೂ ಕೂಡ ಹೊರಗಡೆ ಬರ್ಬೋದಾ? ಖಂಡಿತ ಬರ್ಬೋದು. ಏನು ಮಾಡಬೇಕು ನೋಡಿ, ನೀವು ಇವಾಗ ಅಕ್ಕಿ ಡಬ್ಬ ಆಗಿರ್ಬೋದು, ಮತ್ತು ಉಪ್ಪಿನ ಡಬ್ಬ ಆಗಿರ್ಬೋದು, ಸಾಸಿವೆ, ಜೀರಿಗೆ, ಮೆಣಸು, ಮೆಂತ್ಯ ಎಲ್ಲ ಡಬ್ಬಗಳನ್ನು ನಾವು ಇಟ್ಕೊಂಡಿರ್ತೀವಿ. ಆ ಎಲ್ಲ ಒಂದು ಡಬ್ಬಗಳಿಗೂ ನಾವೇನು ಮಾಡಬೇಕು, ಈ ಥರ ಕಾಯಿನ್ಸು, ನಿಮಗೆ ಯಾವ ಥರ ಕಾಯಿನ್ಸ್ ಬೇಕಾ, 5 ರೂಪಾಯಿ ಕಾಯಿನ್ಸು, 1 ರೂಪಾಯಿ, 2 ರೂಪಾಯಿ ಕಾಯಿನ್ಸ್ ಆದರೂ ತೊಗೊಬೋದು. ಈ ಥರ ಒಂದು ಕಾಯಿನ್ಸ್ ತೊಗೊಂಡು ನೋಡಿ, ಇಲ್ಲಿ ನಾನು ಇದು ಬಂದು ಏಲಕ್ಕಿ, ಸಾಸಿವೆ, ಜೀರಿಗೆ ಡಬ್ಬ, ಮತ್ತು ಏಲಕ್ಕಿ ಡಬ್ಬ, ಮತ್ತು ಚಕ್ಕೆ ಡಬ್ಬ, ಇವಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ ನೋಡಿ, ಇಲ್ಲಿ ಕಾಯಿನ್ಸ್ನ ನಾನು ಒಂದೊಂದೇ ಹಾಕ್ತಾ ಇದ್ದೀನಿ. ಆಲ್ರೆಡಿ ನಾನು ಎಲ್ಲ ಡಬ್ಬಕ್ಕೂ ಕೂಡ ಕಾಯಿನ್ಸ್ನ ಹಾಕಿದ್ದೀನಿ. ಇವಾಗ ನಿಮಗೆ ತೋರಿಸ್ಲಿಕ್ಕೋಸ್ಕರ ಈ ಒಂದು ಡಬ್ಬಗಳಿಗೂ ಕೂಡ ನಾನು ಕಾಯಿನ್ಸ್ನ ಹಾಕ್ತಾ ಇದ್ದೀನಿ. ಈ ಥರ ನಾವು ಎಲ್ಲ ಒಂದು ಮನೆಯಲ್ಲಿ ಏನೇನು ಸಾಮಾನಿದೆ, ಅರ್ಶಿನ, ಪ್ರತಿಯೊಂದು ಸಾಮಾನಿಗೂ ನಾವು ಈ ಥರ ಹಾಕ್ಕೊಳ್ಬೇಕಾಗುತ್ತೆ. ಈ ಥರ ಕಾಯಿನ್ಸ್ ಹಾಕ್ಕೊಳ್ಬೇಕಾಗುತ್ತೆ. ಕಾಯಿನ್ಸ್ ಹಾಕ್ಕೊಂಡಾಗ ಏನಾಗುತ್ತೆ ಅಂದರೆ, ಅಕಸ್ಮಾತ್ ಇವಾಗ ಇದು ಏಲಕ್ಕಿ ಡಬ್ಬ, ಏಲಕ್ಕಿ ಡಬ್ಬದಲ್ಲಿ ಸ್ವಲ್ಪ ಮಾತ್ರ ಏಲಕ್ಕಿ ಇದೆ. ಇವಾಗ ಏಲಕ್ಕಿ ಆದ ತಕ್ಷಣವೇ ಖಾಲಿ ಆಗೋಯ್ತು. ನಾವು ಏನೋ ಒಂದು ಸಿಹಿ ತಿಂಡಿ ಮಾಡಬೇಕು, ಅಡುಗೆ ಮಾಡಬೇಕು, ಖಾಲಿ ಆಗೋಯ್ತು. ಆವಾಗ ಅದು ಖಾಲಿ ಡಬ್ಬ ಆಗುತ್ತೆ. ಆವಾಗ ನಮ್ಮನೆಗೆ ಅಕ್ಷಯ ಆಗುತ್ತಾ? ನಾವೇನು ಮಾಡಿರ್ತೀವಿ, ಇದ್ರೊಳಗೆ 1 ರೂಪಾಯಿ, 2 ರೂಪಾಯಿ, 5 ರೂಪಾಯಿ ಕಾಯಿನ್ಸ್ ಹಾಕಿರ್ತೀವಿ. ಈ ಏಲಕ್ಕಿ ಖಾಲಿ ಆದ್ರೂ ಕೂಡ ಅಲ್ಲೇನು ಉಳಿಯುತ್ತೆ? ಕಾಯಿನ್ಸ್ ಉಳಿಯುತ್ತೆ. ಕಾಯಿನ್ಸ್ ಅಂದರೆ ಲಕ್ಷ್ಮಿ ಅಲ್ವಾ? ಆ ಮನೆ ಖಾಲಿ ಆದಂಗೆ ಅನ್ಸಲ್ಲ, ಆ ಒಂದು ಡಬ್ಬ ಖಾಲಿ ಆಗಲ್ಲ, ಅದರಲ್ಲಿ ಲಕ್ಷ್ಮಿ ನೆಲೆಸಿರ್ತಾಳೆ. ಮತ್ತೆ ನೀವು ನಾಳೆ ಹೋಗಿ ಆ ಒಂದು ಡಬ್ಬದಲ್ಲಿ ಏನು ಏಲಕ್ಕಿ ಖಾಲಿ ಆಗಿತ್ತು ಅದನ್ನ ತಗೊಂಡ್ಬಂದು ಫಿಲ್ ಮಾಡ್ಕೊಬೋದು. ಈ ಥರ ಮಾಡ್ಕೊಳ್ಳೋದ್ರಿಂದನೂ ನಮ್ಮ ಮನೆಯಲ್ಲಿ ಯಾವಾಗಲೂ ಕೂಡ ಆ ಒಂದು ಅಡುಗೆ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ಆಗಲಿ, ಲಕ್ಷ್ಮಿ ಆಗಲಿ ಸದಾ ನೆಲೆಸಿರ್ತಾಳೆ. ಹಾಗಾಗಿ ಈ ಒಂದು ಟಿಪ್ಸ್ನ ನಾವು ಖಂಡಿತ ಫಾಲೋ ಮಾಡಬೇಕಾಗುತ್ತೆ. ಈ ಥರ ಮಾಡೋದ್ರಿಂದ ಖಂಡಿತ ಮನೆಯಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗೋದಿಲ್ಲ. ಎಲ್ಲ ಒಂದು ಡಬ್ಬಗಳಿಗೂ ನೀವು ಕಾಯಿನ್ಸ್ ಹಾಕ್ಬಿಟ್ಟು ಇಡಿ. ಒಂದೊಂದು ಸಮಯದಲ್ಲಿ ಖಾಲಿ ಆದರೂ ಪರವಾಗಿಲ್ಲ, ಅದರಲ್ಲಿ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ. ತಕ್ಷಣದಲ್ಲೇ ನೀವು ತಂದು ಅದನ್ನು ಫಿಲ್ ಮಾಡ್ಕೊಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.